ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮೈಸೂರು ಸಿಟಿ ಲೊಕೇಶನ್ಲಿ ಇರೋ ಒಂದು ಫೋರ್ಡ್ ಫಿಯೆಸ್ಟಾದ ಕಾರು ಸೇಲಿಂಗ್ ಬಂದಿದೆ ನೋಡಿ. ಮಾಡೆಲ್ 2014 ಎಂಡು 15 ಅಂತ ಹೇಳ್ಬೋದು. ಓನರ್ ಸಿಂಗಲ್ ಓನರು, ಪ್ರತಿಯೊಂದು ಕೂಡ ಶೋರೂಮ್ ಹಿಸ್ಟ್ರಿ ಇರೋದ್ರಿಂದ ಬರೀ 99,000 ಕಿಲೋಮೀಟರ್ ಕೂಡ ರನ್ನಿಂಗ್, ಅದು ಕೂಡ ಜೆನ್ಯೂನ್ ರನ್ನಿಂಗು, ಶೋರೂಮ್ ಟ್ರ್ಯಾಕೆ ಇರುವಂಥ ಕಾರು ಸೇಲಿಂಗ್ ಬಂದಿದೆ ವೀಕ್ಷಕರೇ. ಈ ಕಾರ್ದು ನಿಮಗೆ ಫುಲ್ ಡೀಟೇಲ್ಸ್ ಆಗಬೇಕು ಅಂತಂದರೆ ವಿಡಿಯೋನ ಪೂರ್ತಿ ನೋಡಿ, ಮಾಹಿತಿನ ಪೂರ್ತಿ ಪಡ್ಕೊಳ್ಳಿ. ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನೇನಾದರೂ ನಿಮ್ಮದು ಕೂಡ ವೆಹಿಕಲ್ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೋಬೇಕು ಅಂತ ನೀವು ಅನ್ಕೊಂಡಿದ್ರೆ, ನಿಮ್ಮ ವೆಹಿಕಲ್ದು ಸೇಲಿಗಿರೋದು ನೀವು ಕೂಡ 7ರಿಂದ 8 ಫೋಟೋಸ್ ನಮಗೆ ಕರೆಕ್ಟಾಗಿ ಕ್ಲೀನ್ ಆಗಿ ತೆಗೆದುಬಿಟ್ಟು ವಾಟ್ಸಪ್ಪಲ್ಲೇ ಸೆಂಡ್ ಮಾಡಿ. ವಾಟ್ಸಪ್ಪಲ್ಲೇ ಸೆಂಡ್ ಮಾಡೋಕ್ಕೆ ನಂಬರ್ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರೇ ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಇದು ಗಾಡಿ ಓನರ್ ನಂಬರ್ ಆಗಿರಲ್ಲ. ಈ ನಂಬರ್ಗೆ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ರಿಸೀವ್ ಮಾಡಿದ್ರೆ ವೀಕ್ಷಕರೇ, ಬರೀ ನಿಮ್ಮ ವೆಹಿಕಲ್ದು ಸೇಲಿಗಿರೋದು 7ರಿಂದ 8 ಫೋಟೋ ಹೋದ್ರೆ ಸಾಕು, ನಾವೇ ನಿಮಗೆ ಪೇ ಮಾಡ್ಕೊಂಬಿಟ್ಟು ಕಾಲ್ ಮಾಡಿ. ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ಇದೇ ಥರ ನಾವು ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇನ್ನೇನಾದರೂ ಹೇಳೋದಿತ್ತು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿ ವೀಕ್ಷಕರೇ, ನಿಮಗೆ ನಾವು ಖಂಡಿತವಾಗಿ ರಿಪ್ಲೈ ಕೊಟ್ಟೇ ಕೊಡ್ತೀವಿ. ಇನ್ನೇನಾದರೂ ನೀವು ಈ ವಿಡಿಯೋನ ನೀವು ಯೂಟ್ಯೂಬಲ್ಲಿ ನೋಡೋಕತ್ತೀರಾ, ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀವಿ, ನೀವು ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ನೋಡೋಕತ್ತಿದ್ದವರಿಗೆ ಮಾತ್ರ ಕಾಣುತ್ತೆ ಕಾಂಟ್ಯಾಕ್ಟ್ ನಂಬರು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನಿಮಗೆ ನಂಬರ್ ಕಾಣೋದಿಲ್ಲ ವೀಕ್ಷಕರೇ. ನಿಮಗೆ ನಂಬರ್ ಬೇಕು ಅಂತಂದರೆ ನಮ್ಮ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ವಿಡಿಯೋ ಕೆಳಗಡೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಮ್ಮದೇ ಆದ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀವಿ. ಆ ಲಿಂಕ್ನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು, ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಗಾಡಿದು ಮಾಹಿತಿ ಕೂಡ ಸಿಕ್ಬಿಡುತ್ತೆ. ಹಾಗೆ ನೀವು ಕಾಂಟ್ಯಾಕ್ಟ್ ನಂಬರ್ ಸಹ ಪಡ್ಕೋಬೋದು ಅಂತ ಹೇಳ್ಬೋದು. ಹಾಗೆ ನಾವು ಆವಾಗಲೇ ಹೇಳ್ದಂಗೆ ನೀವು ಏನಾದರೂ ನಮಗೆ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿ, ನಿಮಗೆ ನಾವು ಖಂಡಿತವಾಗಿ ರಿಪ್ಲೈ ಕೊಟ್ಟೇ ಕೊಡ್ತೀವಿ. ಇನ್ನು ಈ ಗಾಡಿನವರು ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸು, ಮಾಹಿತಿ ಏನೇನು ನೀಡಿದ್ದಾರೆ ಅನ್ನೋದು ಅವ್ರು ಮಾತಾಡಿದ ಒಂದು ಆಡಿಯೋ ಕೂಡ ಪ್ಲೇ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ, ಯಾವುದು ಕಾರು? ಫೋರ್ಡ್ ಪಿಗೋನಾ, ಫಿಯೆಸ್ಟಾ? ಫೋರ್ಡ್ ಫಿಯೆಸ್ಟಾ, ಅದು ವೈಟ್ ಕಲರು, ಟಾಪ್ ಎಂಡ್ ಮಾಡಲ್, ಫುಲ್ಲಿ ಲೋಡೆಡ್, ಹಾಂ, ವೈಟ್ ಕಲರು, ಓಕೆ. ಮಾಡಲ್ಲು 2014-15 ಸರ್. 2014 ಅಥವಾ 15 ಅನ್ಬೋದು. ಹೌದೌದು. ಓಕೆ. ಓನರ್ ಎಷ್ಟಿದ್ದಾರೆ ತಾವು? ಸಿಂಗಲ್ ಓನರು. ಓನರ್ ಕೂಡ ಸಿಂಗಲ್ ಓನರಲ್ಲಿ ಇದ್ದೀರಾ? ಹೌದು. ಓಕೆ. ರನ್ನಿಂಗ್ ಎಷ್ಟು ಹೊಡಿದ್ದೀರಿ ಸರ್ ಕಿಲೋಮೀಟ್ರು? ಕರೆಕ್ಟಾಗಿ 99,000 ಹೊಡಿದೆ ಸರ್. ಪ್ರತಿಯೊಂದು ಕೂಡ ಶೋರೂಮ್ ಹಿಸ್ಟ್ರಿ ಇದೆಯಾ ಹೆಂಗೆ? ಸೊ ಎಲ್ಲ ಶೋರೂಮಲ್ಲೇ ಮಾಡಿಸಿರೋ, ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ನಮ್ಮ ಹತ್ರ. ಶೋರೂಮ್ ಹಿಸ್ಟ್ರಿ ಅವೈಲೇಬಲ್. ಎಲ್ಲೂ ಹೊರಗಡೆ ಮಾಡಿಸಿಲ್ಲ, ಶೋರೂಮಲ್ಲೇ ಮಾಡಿಸಿರೋದು. ಟೈರ್ಗಳೆಲ್ಲ ಪರ್ಸೆಂಟೇಜು? ಟೈರೆಲ್ಲ ಹೊಸದ ಟೈರು. ಹೊಸ ಐತ್ರಿ? ಹಿಂದ್ಗಡೆ ಹಾಕ್ಸಿ 1-1.5 ತಿಂಗಳಾಯ್ತು. ಇದೆಲ್ಲ ಹೊಸದು. 4 ಕೂಡ ಹೊಸ ಟೈರೆ. ಆಮೇಲೆ ಹೊಸ ಬ್ಯಾಟ್ರಿ, ಹೆಡ್ಲೈಟು ಕೂಡ 2 ಕೂಡ ಹೊಸ ಹೆಡ್ಲೈಟ್. ಅದು ಸ್ವಲ್ಪ ಹಳದಿ ಬಂದಿರೋದಕ್ಕೆ ಚೇಂಜ್ ಮಾಡಿಸಿ 16,000 ಕೊಟ್ಟು ಹೆಡ್ಲೈಟ್ ಚೇಂಜ್ ಹೊಸದು ಹಾಕ್ಸಿರೋದು. ಅದು ಕಂಪನಿದೆ, ಎಲ್ಲ ಕಂಪನಿದೆ ಮಾಡಿಸಿರೋದು. ಎಲ್ಲ ಫೋರ್ಡ್ ಫಿಯೆಸ್ಟಾ ಕಂಪನಿ ಕಡೆಯಿಂದ ಮಾಡಿಸಿದ್ರು. ಹೌದು. ಸೀಟ್ ಕವರು ಹೊಸದೇ. ಸೀಟ್ ಕವರ್ ಅದು ವೋಲ್ವೋ ಸೀಟ್ ಹಾಕ್ಸಿರೋದು, ಅಂದ್ರೆ ಕುಶನ್. ಓಕೆ. 27,000 ಖರ್ಚು ಮಾಡಿ ವೋಲ್ವೋ ಸೀಟ್ಸ್ ಹಾಕ್ಸಿರೋದು. ಫುಲ್ ಟಾಪ್ ಎಂಡ್ ವ್ಯಾರಂಟಿ ಇರೋದ್ರಿಂದ ಎಲ್ಲ ಫ್ಯೂಚರ್ಸ್ ಏನೇನು ಐತ್ರಿ ಒಳಗೆ? ಎಲ್ಲ ಟಾಪ್ ಎಲ್ಲ ಬಂದ್ಬಿಡುತ್ತೆ. ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಸೆನ್ಸರ್, ಮತ್ತೆ ಏರ್ ಬ್ಯಾಗು, ABS, EBD, ಆಮೇಲೆ ಪವರ್ ಸ್ಟೇರಿಂಗು, ಪವರ್ 4 ಪವರ್ ವಿಂಡೋ, ಆಮೇಲೆ ಹೆಡ್ಲೈಟ್ ಅಡ್ಜಸ್ಟಬಲ್, ಮತ್ತೆ ಪವರ್ ವಿಂಡೋಸು, ಪವರ್ ಮಿರರು, ಆಮೇಲೆ ಡಿಕ್ಕಿನೂ ಪವರೇ. ಡಿಕ್ಕಿನೂ ಕೂಡ ರಿಮೋಟ್ ಕಂಟ್ರೋಲ್ ಇದಿರುತ್ತೆ. ಆಮೇಲೆ ಸಿಸ್ಟಮ್ ಕೂಡ ಪೈನರ್ ಸಿಸ್ಟಮ್ ಸ್ಪೀಕರ್ಗಳೆಲ್ಲ ಹಾಕಿರೋದು. ಅದು ಹ್ಯಾಂಪು ಊಫರ್ ತರ ಬರ್ತದೆ, ಅದು ಸಬ್ ಊಫ್ ತರ, ಆ ತರ ಹಾಕ್ಸಿರೋದು. ಗಾಡಿ ಹೊಸ ಕಂಡೀಷನ್, 2025 ಮಾಡಲ್ ತರ ಗಾಡಿ ಇದೆ. 2014-15 ಮಾಡಲ್ ಇದ್ರೂ ಕೂಡ 2025 ಮಾಡಲ್ ತರ ಇರೋ ತರ ಫೀಲ್ ಇದೆ. ಹೌದು, ಅಷ್ಟು. ಯಾಕಂದ್ರೆ ಎಲ್ಲರೂ ಪೆಟ್ರೋಲ್ ಗಾಡಿ ತರ ಫೀಲ್ ಇದೆ. ಸೌಂಡೇ ಇಲ್ಲ, ಗಾಡಿ ಒಂದೇ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಇಂಜಿನ್ ಏನಿದು ಫ್ಯೂಲ್ ಡೀಸೆಲ್ ಅಲ್ಲ? ಡೀಸೆಲ್. ಆದ್ರೆ ಎಲ್ಲರೂ ಮಿಸ್ಟೇಕ್ ಮಾಡ್ಕೊಂಡು ಪೆಟ್ರೋಲ್ ತರ, ಯಾಕಂದ್ರೆ ಆ ಸೌಂಡೇ ಇಲ್ಲ ಗಾಡಿ, ಅಷ್ಟೊಂದು ಮೇಂಟೈನ್ ಆಗಿರೋದು ಗಾಡಿ. ಬರೋ ಮೈಲೇಜು ಗಾಡಿಗೆ? ಮೈಲೇಜು ಮಾತಾಡಂಗಿಲ್ಲ, ಇದಕ್ಕಂದ್ರೆ BS4 1.5 ಅಲ್ವಾ, ಅದು 20 ಲೋಕಲ್ ಎಲ್ಲ 24-25 ಬಂದ್ಬಿಡ್ತದೆ. ಲಾಂಗ್ ಅಲ್ಲಿ 28 ಗಂಟು ಬಂದಿದೆ. ನಾನು 1,250 ರೂಪಾಯಿ ಡೀಸೆಲ್ ಹಾಕ್ಸಿದ್ರೆ 340 ಕಿಲೋಮೀಟರ್ ಹೋಗ್ತೀವಿ. ಲೆಕ್ಕ ಕಳೆಯಲ್ಲಿಗೆ ಒಂದು 29 ಬಂದಾಗಾಯ್ತು. ಈಗ ತಾವು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಟ್ಕೊಂಡಿರಲ್ಲ? FC 2030 ಗಂಟು FC ಇದೆ, 29/8 30 ಹೆಚ್ಚು ಕಮ್ಮಿ 30 ಗಂಟು FC ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಫ್ರೆಶ್.
ಫ್ರೆಶ್ ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. ಆಮೇಲೆ ಎಮಿಷನ್ ಟೆಸ್ಟ್ ಆಗ್ಬೋದು, ಒಂದು ರೂಪಾಯಿ ಯಾವ ಪೆನಾಲ್ಟಿ ಗಿನಾಲ್ಟಿ ಯಾವ ಕೇಸ್ ಆಗಲಿ ಏನಾಗಲಿ ಲೋನ್ ಆಗಲಿ ಯಾವುದೂ ಇಲ್ಲ. ಯಾವುದು ಆ ಥರ ಪ್ರಾಬ್ಲಮ್ ಇಲ್ಲ. ಯಾವುದೂ ಇಲ್ಲ. ಓಕೆ. ಆಮೇಲೆ ಕೀನು ಡಬಲ್ ಕೀ ಇದೆ, ಹ್ಞೂ ಎಲ್ಲ ಕಂಪನಿ ಕೀನೇ ಇರೋದು. ಓಕೆ. ಇವಾಗ ರೇಟ್ ಅಂತ ವಿಷಯಕ್ಕೆ ಬಂದಾಗ ಇವಾಗ ತಾವು ರೇಟ್ ಕೂಡ ಏನು ಹೇಳ್ತೀರಾ ಈ ಗಾಡಿಗೆ? ಸರ್ ಏನು ಗೊತ್ತಾ, ಗಾಡಿ ನೋಡಿದ್ರೆ ಯಾರು ಬಿಟ್ಟು ಹೋಗಲ್ಲ ಹಂಗಿದೆ. 3 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಅದು ಹೇಳ್ತಾ ಇರೋದು ಈಗ ಬಜಾರಲ್ಲಿ ಸ್ವಿಫ್ಟ್ ಯಾವುದು ಸ್ವಿಫ್ಟ್ ಅವಕ್ಕೆಲ್ಲ ಹೋಗ್ತೀನಿ 5.5 ಲಕ್ಷ ಬೇಕು. ಆ ಟಾಪ್ ಮಾಡಲ್ ತಗೋತೀನಿ ಅಂದರೆ 3 ಲಕ್ಷ ಹೇಳ್ತೀನಿ. ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ. ಮತ್ತು ಡಾಕ್ಯುಮೆಂಟ್ ನಾವೇ ಫ್ರೀಯಾಗಿ ಮಾಡಿಕೊಡ್ತೀವಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್. ನೀವೇ ಟ್ರಾನ್ಸ್ಫರ್ ಮಾಡಿಕೊಡ್ತೀರಾ? ನಾವೇ ಹೌದು, ಡಾಕ್ಯುಮೆಂಟ್ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ. ಮತ್ತು ನಮ್ದೊಂದು ಸ್ಕೀಮ್ಗಳಿದೆ ಕಂಪ್ನಿಯಿಂದ ಆಫರ್ ಅಲ್ಲಿ ಕೊಟ್ಟಿರೋದು. 3.5 ಲಕ್ಷ ಇಂಜಿನ್ ವಾರಂಟಿ ಇದೆ, ಅದು ಕೂಡ ಅವ್ರಿಗೆ ಆಫರ್ ಫ್ರೀಯಾಗಿ ಮಾಡ್ಕೊಡ್ತೀವಿ. ಮತ್ತು ಇನ್ನೊಂದು ಏನಂದ್ರೆ ಸೇಫ್ಟಿ ಇರುತ್ತೆ. 3.5 ಲಕ್ಷ ಕಿಲೋಮೀಟರ್ ಓಡೋವರೆಗೂ ಗಾಡಿ ಅವರಿಗೆ ಸೇಫ್ಟಿ ಇರುತ್ತೆ. ಏನೇ ತೊಂದರೆ ಆದ್ರೂ ಕ್ಲೈಮ್ ಆಗುತ್ತೆ. ಓಕೆ ಓಕೆ. ಈಗ 3 ಲಕ್ಷ ಹೇಳಿದ್ರಲ್ಲ ರೇಟು, ಏನು ಹೆಚ್ಚು ಕಡಿಮೆ ಆಗುತ್ತಾ ಈ ರೇಟಲ್ಲಿ? ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದ್ರೆ ಗಾಡಿ ಹಂಗಿದೆ. ಗಾಡಿ ನೋಡಿದಾಗ ಅಷ್ಟು ಸ್ಮೂತ್ ಡ್ರೈವ್. ನೀವು ತಗೊಂಡೋಗಿ ಡೀಸೆಲ್ ಹಾಕಿ ಓಡಿಸೋದಷ್ಟು ಏನು 50 ಪೈಸೆ ತೊಗೊಂಡೋಗಿ ಖರ್ಚು ಮಾಡೋಂಗಿಲ್ಲ. ಯಾಕಂದ್ರೆ ಹೊಸ ಗಾಡಿ ಫೀಲ್ ಬರುತ್ತೆ. 2014-15 ಮಾಡಲಿ ಥರ ಗಾಡಿ ಇಲ್ಲ. ಒಂದು ಹೆಡ್ಲೈಟ್ ಆಗ್ಬೋದು, ಪ್ರತಿಯೊಂದು ಆಗುತ್ತೆ, ಮ್ಯಾಗ್ ವೀಲು. ಓಕೆ. ಇವಾಗ ಪ್ರತಿಯೊಂದು ಕೂಡ ಆಕ್ಸೆಸರೀಸ್ ಹೇಳಿದ್ರೆ ನೀವು ಅದು ಓಕೆ. ಇವಾಗ ರೇಟಲ್ಲಿ ಬಾರ್ನಿಂಗ್ ಮಾಡೋದಾದ್ರೆ ಏನು ಮಾಡ್ತೀರಾ ಅಂತ ಒಂದು ರೇಟ್ ನಿಮ್ಮದು? ನೋಡೋಣ, ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಒಂದು ಜಾಸ್ತಿ ಎಳ್ದಾಡಬಾರ್ದು. ಯಾಕಂದ್ರೆ ಗಾಡಿ ಹಂಗಿದೆ ಸರ್. ಗಾಡಿ ಎಷ್ಟೋ ಬೇಕಾದಂಗೆ 2.5 ಲಕ್ಷಕ್ಕೂ ಗಾಡಿ ಸಿಕ್ಬಿಡ್ತವೆ. ಗಾಡಿ ತಗೊಳ್ಳೋದಲ್ಲ. ಗಾಡಿ ನೋಡಿದ ತಕ್ಷಣ ಅವ್ರು ಯಾವ್ದಾದ್ರು ಖುಷಿ ಆಗ್ಬೇಕು. ಇದು ಯಾವ್ದು 25 ಮಾಡಲು ತಗೊಬಂದಿರ ಹಂಗೆ ಖುಷಿ ಆಗಿರ್ಬೇಕು, ಹಂಗಿದೆ ಗಾಡಿ. ಎಲ್ಲೂ ಕೂಡ ಒಂದು ಸೂಜಿಗಾದ್ರೂ ಸ್ಕ್ರಾಚಸ್ ಇಲ್ಲ. ಆ ಮಟ್ಟಿಗೆ ಹೌದು. ಲೊಕೇಶನ್ ಇರೋದು ಗಾಡಿ? ಮೈಸೂರು ಸಿದ್ಧಾರ್ಥ ನಗರ. ಓಕೆ. ತಮ್ಮದು ನಂಬರ್ ಇದೆ ಹಾಕಿರಲ್ಲ ಕಾಂಟ್ಯಾಕ್ಟು? ಇದೇ ನಂಬರ್ ಹಾಕಿರಿ ಸರ್. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ರೇಟಲ್ಲಿ. ಮಾಡೋಣ ಸರ್, ಮಾಡೋಣ. ಓಕೆ, ಥ್ಯಾಂಕ್ ಯು.